ಟ್ರೇಡಿಂಗ್ ಅಲ್ಲಿ ಕ್ಯಾಂಡಲ್ಸ್ ಮತ್ತೆ ಪ್ರೈಸ್ ಆಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾಂಡಲ್ಸ್ ಓಕೆ, ಪ್ರೈಸ್ ಆಕ್ಷನ್ಸ್ ಅಲ್ಲಿ ಹೆಲ್ದಿ ಪ್ರೈಸ್ ಆಕ್ಷನ್ಸ್, ಅನ್ಹೆಲ್ದಿ ಪ್ರೈಸ್ ಆಕ್ಷನ್ಸ್ ಇರುತ್ತೆ. ಸೊ ಹೆಲ್ದಿ ಪ್ರೈಸ್ ಆಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಮತ್ತೆ ಅನ್ಹೆಲ್ದಿ ಪ್ರೈಸ್ ಆಕ್ಷನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ತೋರಿಸ್ತೀನಿ. ಸೊ ಇದು ಒಂದು ನಿಫ್ಟಿ 50 ಚಾರ್ಟ್. ಇದರಲ್ಲಿ ನಾನು ಅನ್ಹೆಲ್ದಿ ಪ್ರೈಸ್ ಆಕ್ಷನ್ ಅಂದ್ರೆ ಹೆಲ್ದಿ ಪ್ರೈಸ್ ಆಕ್ಷನ್ ಡಿಫ್ರೆನ್ಸ್ ತೋರಿಸ್ತೀನಿ, ತಿಳ್ಕೊಳ್ಳಿ. ಸಿ, ಪ್ರೈಸ್ ಓಪನ್ ಆಗಿದೆ, ಈ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಾ ಇಲ್ಲ, ಸ್ಮಾಲ್ ಒನ್. ಇಲ್ಲಿ ಪ್ರೈಸ್ ಓಪನ್ ಆಗಿದೆ, ಕಂಪ್ಲೀಟ್ ಫಾಲ್ ಆಗಿದೆ. ಸೊ ಕಂಪ್ಲೀಟ್ ಫಾಲ್ ಆದಾಗ ಪ್ಯಾನಿಕ್ ಸೆಲ್ಲಿಂಗ್ ಆಗಿದೆ. ಸೊ ಪ್ಯಾನಿಕ್ ಸೆಲ್ಲಿಂಗ್ ಆದಾಗ ಏನಾಗುತ್ತೆ, ಇಲ್ಲಿ ನೋಡಿ ವಾಲ್ಯೂಮ್ ಇಲ್ಲಿ ಅಕ್ಯುಮುಲೇಟ್ ಆಗಿದೆ. ವಾಲ್ಯೂಮ್ ಅಕ್ಯುಮುಲೇಟ್ ಆಗಿ ಮತ್ತೆ ಪ್ರೈಸ್ ಶೂಟ್ ಆಗಿದೆ. ಮತ್ತೆ ಇಲ್ಲಿ ವಾಲ್ಯೂಮ್ ಅಕ್ಯುಮುಲೇಟ್ ಆಗಿದೆ, ಪ್ರೈಸ್ ಶೂಟ್ ಆಗಿದೆ. ಮತ್ತೆ ಇಲ್ಲಿ ವಾಲ್ಯೂಮ್ ಅಕ್ಯುಮುಲೇಟ್ ಆಗಿದೆ, ಪ್ರೈಸ್ ಶೂಟ್ ಆಗಿದೆ. ಮತ್ತೆ ಇಲ್ಲಿ ವಾಲ್ಯೂಮ್ ಅಕ್ಯುಮುಲೇಟ್ ಆಗಿದೆ. ಸೊ ಇದು ಅನ್ಹೆಲ್ದಿ ಪ್ರೈಸ್ ಆಕ್ಷನ್. ಈ ತರ ಡ್ರಾಸ್ಟಿಕ್ ಆಗಿ ಬೀಳೋದು ಅನ್ಹೆಲ್ದಿ. ಬಿಕಾಸ್ ನೋಡಿ, ಈ ಸ್ಪೇಸ್ ಇಂದ ಈ ಸ್ಪೇಸ್ಗೆ ಜಸ್ಟ್ 3 ಕ್ಯಾಂಡಲ್ಸ್ ಅಲ್ಲಿ ಬಿದ್ದಿದೆ. ಬಟ್ ಅದೇ ಈ ಸ್ಪೇಸ್ ಇಂದ ಈ ಸ್ಪೇಸ್ಗೆ ಹೋಗೋದಕ್ಕೆ 1 2 3 4 5 6 7 8 9 10 11 12 13 13 ಕ್ಯಾಂಡಲ್ ಯೂಸ್ ಆಗಿದೆ. ಸೊ ಇದನ್ನ ನಾವು ಅನ್ಹೆಲ್ದಿ ಪ್ರೈಸ್ ಆಕ್ಷನ್ ಅಂತ ಕರಿತೀವಿ. ಬಟ್ ಇದು ಪ್ರಾಪರ್ ಹೆಲ್ದಿ ಪ್ರೈಸ್ ಆಕ್ಷನ್. ಸೊ ಇಲ್ಲೇನಾಗುತ್ತೆ, ಇನ್ಸ್ಟಿಟ್ಯೂಷನಲ್ ಸೆಲ್ಲರ್ಸ್ ಸೆಲ್ ಮಾಡೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ರಿಟೇಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ, ಪ್ಯಾನಿಕಲ್ ಸೆಲ್ ಮಾಡ್ತಾರೆ. ಇವ್ರದ್ದು ಆರ್ಡರ್ಸ್ ಎಲ್ಲ ಎಲ್ಲಿರುತ್ತೆ, ಇನ್ಸ್ಟಿಟ್ಯೂಷನಲ್ ಸೇಲ್ಸ್ ಅವ್ರದ್ದು ಆರ್ಡರ್ಸ್ ಇಲ್ಲಿರುತ್ತೆ. ಇಲ್ಲಿಂದ ಬಂದು ಹಿಟ್ ಆಗಿದ ತಕ್ಷಣ ಇಲ್ಲಿ ಬೈ ಆರ್ಡರ್ ಇರುತ್ತಲ್ಲ, ಅದು ಇಲ್ಲಿಂದ ಶೂಟ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಾಪರ್ ಅನ್ಹೆಲ್ದಿ ಪ್ರೈಸ್ ಆಕ್ಷನ್ ಇದು. ಪ್ರೈಸ್ ಹೇಗೆ ಡ್ರಾಸ್ಟಿಕ್ ಆಗಿ ಬಿದ್ದಿದೆಯೋ ಹಂಗೆ ರಿಕವರ್ ಆಗ್ಬಿಟ್ಟಿದೆ. ಇದು ಒಂದು ಟ್ರ್ಯಾಪ್. ಇದು ಇಲ್ಲಿ ಏನಾಗುತ್ತೆ, ಪ್ಯಾನಿಕ್ ಸೆಲ್ಲಿಂಗ್ ಆಗುತ್ತಲ್ಲ. ಸೊ ಇಲ್ಲೆಲ್ಲ ರಿಟೇಲರ್ಸ್ ಸೆಲ್ ಮಾಡ್ತಾರೆ, ಮತ್ತೆ ಇಲ್ಲಿಂದ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಬೈ ಮಾಡ್ತಾ ಹೋಗ್ತಾರೆ. ನೋಡಿ, ಎಷ್ಟು ಬಿದ್ದಿದೆಯೋ ಅಷ್ಟೇ ರಿಕವರ್ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಅವ್ರ ಆರ್ಡರ್ಸ್ ಎಲ್ಲ ಫಿಲ್ ಮಾಡ್ಕೊಂಡಿದ್ದಾರೆ, ಮತ್ತೆ ಫಾಲ್ ಆಗಿದೆ. ಇದು ಒಂದು ಪ್ರಾಪರ್ ಅನ್ಹೆಲ್ದಿ ಪ್ರೈಸ್ ಆಕ್ಷನ್. ಸೊ ಇಲ್ಲಿ ನೋಡಿ, ಇದು ಪ್ರಾಪರ್ ಹೆಲ್ದಿ ಪ್ರೈಸ್ ಆಕ್ಷನ್. ಯಾಕೆ ಅಂದ್ರೆ 3 ಕ್ಯಾಂಡಲ್ಸ್ ಅಲ್ಲಿ ಮೇಲೆ ಹೋಗಿದ್ಯಾ, ಇಲ್ಲಿ ಸ್ವಲ್ಪ ಸಸ್ಟೈನ್ ಆಗಿದೆ, ಇಲ್ಲಿ ವಾಲ್ಯೂಮ್ ಕಲೆಕ್ಟ್ ಆಗಿದೆ. ಈ ಪಾಯಿಂಟ್ ಅಲ್ಲಿ ವಾಲ್ಯೂಮ್ ಲಿಕ್ವಿಡಿಟಿ ಅಂದ್ರೆ ಆರ್ಡರ್ಸ್ ಎಲ್ಲ ಫಿಲ್ ಆಗಿದೆ, ಮತ್ತೆ ಶೂಟ್ ಕೊಟ್ಟಿದೆ. ಮತ್ತೆ ಒಂದು ಸ್ಮಾಲ್ ಕರೆಕ್ಷನ್ ಆಗಿ ಮತ್ತೆ ಶೂಟ್, ಒಂದು ಸ್ಮಾಲ್ ಕರೆಕ್ಷನ್ ಮತ್ತೆ ಶೂಟ್, ಮತ್ತೆ ಇಲ್ಲಿ ಅಕ್ಯುಮುಲೇಟ್ ಆಗಿದೆ. ನೋಡಿ, ಮಾರ್ಕೆಟ್ ಅಲ್ಲಿ ಎಷ್ಟು ಹೊತ್ತು ಒಂದೇ ಪಾಯಿಂಟ್ ಅಲ್ಲಿ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೋ ಅಲ್ಲಿಂದ ಒಂದು ಬ್ರೇಕ್ಔಟ್ ಅಥವಾ ಅಪ್ ಸೈಡ್ ಆರ್ ಡೌನ್ ಸೈಡ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಆರ್ಡರ್ ಬ್ಲಾಕ್, ಆರ್ಡರ್ ಫ್ಲೋ ಆರ್ ಫೇರ್ವೆಲ್ ಗ್ಯಾಪ್ ಅಂತ ನಾವು ಕರಿತೀವಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ. ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಅಕ್ಯುಮುಲೇಟ್ ಆಗಿದೆ ಪ್ರಾಪರ್ ಆಗಿ ನೀವು ನೋಡಬಹುದು. ಇಲ್ಲಿಂದ ನೋಡಿ ಪ್ರೈಸ್ ಶೂಟ್ ಆಗಿದೆ. ಸೊ ಇದು ಬಂದು ಹೆಲ್ದಿ ಪ್ರೈಸ್ ಆಕ್ಷನ್. ಸೊ ಈ ತರ ಪ್ರೈಸ್ ಆಕ್ಷನ್ಸ್ ನಾವು ಇನ್ನು ಮುಂದೆ ತಿಳ್ಕೊಳ್ಳೋಣ ಹೆಚ್ಚಾಗಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ ಫಾಲೋ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್.